ನೆಕ್ಸ್ಟ್ ನಮಗೆ ಒಂದು ಪ್ರಾಜೆಕ್ಟ್ ಇತ್ತು ಅಂದರೆ ಸಪೋಸ್ ಕಾನ್ಸ್ಟಲೇಷನ್ ಅಂದರೆ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಒಬ್ರು ಹೇಳಿ ನೋಡೋಣ, ಏನು ಕಾನ್ಸ್ಟಲೇಷನ್ ಅಂದರೆ? ವೆರಿ ಗುಡ್. ಸೊ ಅವಳು ಡೈರೆಕ್ಟ್ ಚಪ್ಪಾಳೆ ತಟ್ರಿ. ಹೌದಾ? ಇಷ್ಟು ಜನ ಮಕ್ಕಳಿದ್ದೀರಾ, ಒಬ್ಳು ಎಷ್ಟು ಧೈರ್ಯವಾಗಿ ಹೇಳಿದ್ಲು. ಸೊ ನಮ್ಮ ಸರ್ ಏನು ಮಾಡೋರು ಅಂದರೆ, ನಾನು ಈಗ ಕಾನ್ಸ್ಟಲೇಷನ್ ಬಗ್ಗೆ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಲೈಬ್ರರಿನಲ್ಲಿ, ಈಗಂತೂ ಫೋನ್ನಲ್ಲೇ ಎಲ್ಲ ಸಿಗುತ್ತೆ, ಹೌದಾ? ಸಿಸ್ಟಮ್ನಲ್ಲಿ ಆನ್ಲೈನ್ ವೆಬ್ಸೈಟಿಗೆ ಹೋದರೆ ಸಿಗುತ್ತೆ. ಆಗಿನ ಟೈಮ್ನಲ್ಲಿ ಲೈಬ್ರರಿಗೆ ಹೋಗ್ಬೇಕಿತ್ತು ನಾವು. ಲೈಬ್ರರಿಗೆ ಹೋದಾಗ ಅಲ್ಲಿ ಬುಕ್ಸ್ ಇರೋದು. ಸೊ ಬುಕ್ಸ್ನಲ್ಲಿ ಸರ್ ನನಗೆ ಹೆಂಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ, ನಿನಗೆ ಇಷ್ಟ ಆಗಿರೋ ಒಂದು 5 ಕಾನ್ಸ್ಟಲೇಷನ್ ಬಗ್ಗೆ ನೀನು ಸರ್ಚ್ ಮಾಡ್ಕೊಂಡು ಬಾ ಅಂತ ಹೇಳೋರು. ಸೊ ನಮಗೆ ಯಾವುದು ಇಷ್ಟ ಆಗೋದು? ಯಾವ್ದಾರ ಕಾನ್ಸ್ಟಲೇಷನ್ ಹೆಸರು ಗೊತ್ತಾ? ಹಾಂ, ವೆರಿ ಗುಡ್. ನನ್ನ ಫೇವ್ರೆಟ್ ಒರಿಯನ್. ಒರಿಯನಿಗೆ ಇನ್ನೊಂದು ಹೆಸರು ಏನು ಹೇಳು? ಹಂಟರ್ ಅಂತ. ಸೊ ನಾವು ಆಕಾಶದಲ್ಲಿ ಹೋದಾಗ ಈಗಲೂ ಕೂಡ ನನ್ನ ಮಕ್ಳಿಗೆ ಅದೇ ರೂಢಿ. ಊಟ ಮಾಡಿದ್ಮೇಲೆ ಸಂಜೆ ನಮ್ಮ ಕಾಂಪೌಂಡ್ನಲ್ಲಿ ವಾಕ್ ಮಾಡುವಾಗ ಅವ್ರಿಗೆ ಅದ್ರ ಕಾನ್ಸ್ಟಲೇಷನ್ನು ಒರಿಯನ್ ಹೆಂಗೆ ಐಡೆಂಟಿಫೈ ಮಾಡ್ತೀಯ? 3 ಸ್ಟಾರ್ಸ್ ಒಂದೇ ಲೈನಲ್ಲಿ ಇದ್ರೆ ಅದು ಆ ಬೇಟೆಗಾರನ ಬೆಲ್ಟ್ ಆದಂಗೆ ಆಗುತ್ತೆ. ಸೊ ಈ ರೀತಿ ಪ್ರಾಕ್ಟಿಕಲ್ ಆಗಿ ಸಬ್ಜೆಕ್ಟ್ನಲ್ಲಿರೋ ನಾಲೆಜ್ನ ಪ್ರಾಕ್ಟಿಕಲ್ ಆಗಿ ಮಕ್ಳಿಗೆ ಹೇಳ್ಕೊಡೋರು. ಸೊ ಸಪ್ತರಿಷಿ, ಗ್ರೇಟ್ ಬೇರ್ ಅಂತೆ, ಇವೆಲ್ಲವೂ ಐಡೆಂಟಿಫೈ ಮಾಡಿಕೊಂಡು ಸರ್ ಹತ್ರ ತಗೊಂಡು ಹೋದ್ಮೇಲೆ ಸರ್ ಅವ್ರ ಮನೆಯಲ್ಲಿರೋ ಟೆರೆಸ್ಸಿಗೆ ಕರ್ಕೊಂಡು ಹೋಗಿ ಎಲ್ಲ ಕಾನ್ಸ್ಟಲೇಷನ್ನ ನಮಗೆ ಐಡೆಂಟಿಫೈ ಮಾಡಿಸಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಕ್ಕೆ ಹೇಳೋರು. ಸೊ ದಿಸ್ ವಾಸ್ ಹೌ ಅವರ್ ಪ್ರಿನ್ಸಿಪಲ್ಸ್ ವಾಸ್. ಹಿ ಸ್ಟಿಲ್ ದೇರ್, ಬಟ್ ಆ ರೀತಿ ನಮ್ಮ ಪ್ರಿನ್ಸಿಪಲ್ ಪಿ ಕೆ ಪ್ರಕಾಶ್ ಅವರಿದ್ರು.